ಆರಾಧನವ್ರೆ ಕೊಡ್ರಿ, ನಾನು ಆಸ್ತೀನಿ ಕೊಡಿ. ಬಿಡಿ, ಸರಿಯಾಗಿ ಹಾಸಿ. ಹಾಗೆ ಅಲ್ಲಿರೋ ಮನೆಗಳನ್ನ ತಂದಿಡಿ. ಅದು ತಗೊಂಡ್ ಬಾ. ಮುರುಗೇಶ್ ಅವ್ರೆ, ಮನೆಗಳನ್ನ ಅಲ್ಲಿ ಹಾಕ್ಬೇಕು. ರೀ ಮುರುಗೇಶ್ ಅವ್ರೆ, 4 ಮನೆ ಮೇಲೆ ನಾನೇ ಕುತ್ಕೊಳ್ಳ? ಬಳೆ ಹಾಕೋರಿಗೆ ಮನೆ ಬೇಡ್ವಾ? ಅಲ್ಲೊಂದ್ ಮನೆ ಹಾಕ್ರಿ. ಪಕ್ಕದಲ್ಲಿ ಇನ್ನೊಂದ್ ಮನೆ ಇಡಿ. ಬಳೆ ಇಟ್ಕೊಳಕ್ ಜಾಗ ಬೇಡ್ವಾ? ಇದನ್ ಹಾಗೆ ಮಧ್ಯಕ್ಕೆ ಹಾಕಿ. ರೀ ಮೆತ್ತು ಓಡಾಡ್ರಿ, ಇನ್ನೊಂದ್ ಕಾಲ್ ಗೇಟ್ ಆದ್ರೆ ಕಷ್ಟ. ಏನು ಲಟಕ್ ಅಂದ್ರೇನು? ಇದು ನನ್ ಕಾಲು. ಅಲ್ಲ ರೀ, ಆ ಕಾಲ್ಗೂ ನಾನೇ ಬ್ಯಾಂಡೇಜ್ ಕಟ್ಬೇಕಲ್ಲ, ಅದಕ್ಕೆ ಹೇಳ್ತಿರೋದು. ಏನ್ರಿ ಮುನಿಯಮ್ಮ, ಇಷ್ಟೊಂದು ಅರೇಂಜ್ಮೆಂಟ್ ಮಾಡ್ತಿದ್ದೀರಾ? ನಾನ್ ಹೆಲ್ಪ್ ಮಾಡ್ತೀನಿ ಅಂದ್ರೂ ಕೇಳ್ತಿಲ್ಲ. ಏನು ಬೇಕಾಗಿಲ್ಲ, ನೀವ್ ಹೆಲ್ಪ್ ಮಾಡದೇ ಇರೋದೇ ಒಂದ್ ದೊಡ್ಡ ಹೆಲ್ಪ್. ಮದ್ವೆ ಹೆಣ್ಣು ಈ ತರ ಮುಖ ಊದಿಸ್ಕೊಂಡ್ರೆ ಚೆನ್ನಾಗ್ ಕಾಣಲ್ಲ, ಸ್ವಲ್ಪ ನಗರಿ. ನನಗ್ ನಗು ಬರ್ತಿಲ್ಲ. ಸುಮ್ನೆ ನಗೋರ್ನ ಏನಂತಾರೆ ಅಂತ ಗೊತ್ತಲ್ವಾ? ಏನಂತಾರೆ? ಹುಚ್ಚರು ಅಂತಾರೆ. ನಿಮ್ದೆ ಕ್ಯಾಟಗರಿ. ಒಳ್ಳೆ ನಗಕ್ಕೂ ದುಡ್ಡು ಕೊಡ್ಬೇಕು ಅನ್ನೋ ತರ ಆಡ್ತಿರಲ್ರಿ. ನಿಮ್ದೇನ್ರಿ ಪ್ರಾಬ್ಲಮ್ಮು? ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಸುಮ್ನೆ ಇರಿಟೇಟ್ ಮಾಡ್ಬೇಡಿ, ಎದ್ದೋಗ್ರಿ ಇಲ್ಲಿಂದ. ರೀ ನಾನ್ ಇಲ್ದೆ ಮದ್ವೆ ಹೇಗ್ರಿ ನಡೆಯುತ್ತೆ? ಅಂದ್ರೆ ಏನು? ಮದ್ವೆ ಕಾಂಟ್ರಾಕ್ಟ್ ನಾನ್ ಇಲ್ದೆ ಮದ್ವೆ ಹೇಗ್ ನಡೆಯುತ್ತೆ ಅಂತ ಕೇಳಿದೆ. ನೀವ್ ಹೇಳಿದ್ದು ಸರಿ ಅಜ್ಜಿ. ಮೊದ್ಲು ಮಹೇಶ್ ಅಣ್ಣ ಅವ್ರ ಅಕ್ಕ ಪುರುಷಿ ಎಲ್ಲ ಇವಳು ಕಾಟ ಕೊಡ್ತಾ ಇದ್ರು. ಈಗ ಇವನು ಅವ್ರ ಗ್ರೂಪ್ಗೆ ಸೇರ್ಕೊಂಡ್ಬಿಟ್ಟ. ಇವ್ರನ್ನ ನೋಡಿದ್ರೆ ನಂಗೊಂದು ಐಡಿಯಾ ಬರ್ತಾ ಇದೆ. ಎಂತ ಅಜ್ಜಿ ಅದು? ಇವನನ್ನು ರೂಮಿಗೆ ಕೂಡಿ ಹಾಕಿ ಬಿಡುವನ? ನನ್ನ ಮಗ ಹೊರಗಡೆ ಬರ್ಬಾರ್ದು. ಕಾಂಟ್ರಾಕ್ಟ್ ಅಂತ ಕಾಂಟ್ರಾಕ್ಟ್. ಅಷ್ಟೆಲ್ಲ ತೊಂದರೆ ತಗೊಳ್ಬೇಕಾಗಿಲ್ಲ ಕಣೆ. ಹೀಗಿದ್ರು ಈಗ ಬೆಳೆಗಾರ ಬಂದಾಗ ಅವನಿಗೆ ಜ್ಯೂಸ್ ಮಾಡಿಕೊಡ್ತೀವಿ ಅಲ್ವಾ? ಹಾಗೆ ಅವನ ಜೊತೆಗೆ ಇವನಿಗೂ ಒಂದು ಲೋಟ ಜ್ಯೂಸ್ ಕೊಟ್ಟರೆ ಆಯಿತು. ಬರಲಿ, ಚಪ್ಪಲಿ ಸೈಡ್ಗೆ ಬಿಡಲಿ. ಅಕ್ಕ ಬಂದ್ಯಾ? ಬಾಕ. ಏಯ್ ಬಾರ್ಲ ಇಲ್ಲಿ. ನಿನ್ನೆ ಕಂಡ್ ಬಾರ್ಲಾ. ನನ್ ಸೊಸೆ ಕೈಯಾಗೆ ಯಾಕೆ ಕೆಲ್ಸ ಮಾಡಿಸ್ತಿದ್ದಿ ಅಂತೀನಿ. ಅಯ್ಯೋ, ಅವ್ರ ಕೈಲಿ ಕೆಲಸ ಮಾಡ್ಸೋದಾ? ನನ್ ಬೇಡ ಬೇಡ ಅಂದ್ರು ನಿಮ್ ಸೊಸೆನೇ ಕೆಲಸ ಮಾಡ್ತಿರೋದು. ನೋಡ್ದ ಆರಾಧನವ್ರೆ, ನೀವ್ ಮಾಡೋ ಕೆಲ್ಸಕ್ಕೆ ಕಾಂಟ್ರಾಕ್ಟರ್ ಬಯಸ್ಕೋಬೇಕು. ನಂಗೊಂದ್ ಬೆಲೆ ಇಲ್ಲ ಇಲ್ಲಿ. ಸಾಕು ಶಾನೆ ಮಾತಾಡ್ಬೇಡ. ಮಗ, ನೀನ್ ಯಾಕವ ಎಲ್ಲ ಕೆಲ್ಸನೂ ಮಾಡ್ತಿದ್ಯಾ? ಮನೆಯಾಗ ಬೇರೆ ಯಾರು ಇಲ್ವಾ? ಆ ಹುಡುಗನ್ನ ಆರಾಧನವರಿಂದ ಸ್ವಲ್ಪ ದೂರ ಇಡಿ. ಚ ತೋ ಆ ಹುಡುಗನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಬಿಡಿ ಹೇಳಿ. ಅಂದ್ರೆ ಏನವ ಇದು? ನೀನು ಮದುಮಗಳು, ಶಾಲೆ ಕೆಲ್ಸ ಮಾಡ್ಬಾರ್ದು. ಮಕ ಬಾಡೋಯ್ತದೆ, ಟೆನ್ಷನ್ ತಕ್ಕಬಾರ್ದು. ಅಕ್ಕ, ಅವಳಿಗೆ ಮದುವೆ ಬಗ್ಗೆ ಎಷ್ಟು ಆಸಕ್ತಿ ಬಂದಿದೆ ಗೊತ್ತಾಕ?
ಆ ಲೇ ಪುರ್ಸಿ, ನೋಡ್ದೇನ್ಲ ನಿನ್ ಹೆಂಡ್ರ ಆಸಕ್ತಿ ಬಂದ್ಬಿಟ್ಟದಂತೆ, ಆಸಕ್ತಿ. ಜಾಣೆ, ಹಂಗಿರ್ಬೇಕು ಹೆಣ್ಮಕ್ಳು ಅಂದ್ರೆ. ಅಕ್ಕ ಹೇಗಿದೆ ಅರೇಂಜ್ಮೆಂಟು? ನಾನೇ ಮುಂದೆ ನಿಂತು ರಾಜಲಕ್ಷ್ಮಿ ಕೈಲಿ ಮಾಡಿಸ್ತಾ ಇದ್ದೀನಿ. ನೀನು ನನಗೆ ಒಂದು ಜವಾಬ್ದಾರಿ ವಹಿಸಿದೀಯ ಅಂದ್ರೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀನಿ. ನೋಡ್ತಾ ಅವನಿಲ್ಲ. ಅಮ್ಮ, ನಾನು ಆರಾಧನವ್ರ ಜೊತೆ ಬಳೆ ಶಸ್ತ್ರ ಕೂತ್ಕೊಳ್ಳ. ಆ ಅದು ಹೆಣ್ಮಕ್ಳು ಶಾಸ್ತ್ರ ಕಣಪ್ಪ, ನೀ ಕೂತ್ಕೋಬಾರ್ದು. ಹೂವಳಿ ಅಂದ್ರೆ ಎಂತ ಆಸೆ. ಯಾ ಇರ್ಲಿ ಬಿಡ್ರವ, ಹೆಂಗಿದ್ರು ನಾಳೆ ಇವರಿಬ್ರು ಗಂಡ ಹೆಂಡ್ರಾಗೋರಲ್ವೇ, ಕುಂತ್ಕೊಳ್ಳಿ ಬಿಡಿ. ಮಕ್ಳು ಕುಸಿಗೆ ನಾವ್ ಅಡ್ಡ ಬರ್ಬಾರ್ದು. ದೊಡ್ಡವ್ರು ನೀವು, ಆಟ ತಿಳಿಯಕ್ಕಿಲ್ವ ನಿಮ್ಗೆ? ನೀನ್ ಹೇಳಿದ್ಮೇಲೆ ಕೂತ್ಕೊಳ್ಳಿ ಬಿಡಿ ಅಕ್ಕ, ಬಳೆ ಶಾಸ್ತ್ರ ತಾನೆ, ಕೂತ್ಕೊಳ್ಳಿ ಹೇಳಿ ಅಂದ್ರೆ. ಮಹೇಶ, ಬಳೆಗಾರ ಎಲ್ಲಪ್ಪ ಇನ್ನ ಬಂದಿಲ್ವಾ? ಇನ್ನೇ ಬಂದ್ಬಿಡ್ತಾರೆ ಕಣಕ್ಕ. ಏ ರಾಜಲಕ್ಷ್ಮಿ, ಏನ್ ಮೈಸ, ಏಯ್ ನಾವು ಹೆಣ್ಣಿನ ಕಡೆಯವರು, ಗಂಡಿಗಿಂತ ಬಹಳ ಸ್ಟ್ರಾಂಗ್ ಆಗಿರ್ಬೇಕು. ಫಸ್ಟ್ ಕರ್ಕ ಬಾ. ಬಂದ್ಬಿಡ್ತಾರೆ ಅಕ್ಕ. ಮಾವ, ಹೇಳಿದ್ರೆ ಏನಾರು ತರಿಸ್ತಿದ್ಯಾ? ಏನು ಬಡ್ಡಿ, ಕೂತ್ಕಳೆ ಕೂತ್ಕಳೆ. ಏಟದ್ ನಿಂತ್ಕೊಂತ್ಯವ? ಕಾಲ್ ನೋವು ಬರ್ತದೆ. ಹೋಗು ಹೋಗು, ಆಸೆ ಮನೆ ಮೇಲೆ ಕುಂತ್ಕ ಹೋಗು. ಹೋಗವ. ರೇವತಿಕ್ಕ, ಆರಾಧ ಬ್ಯಾಗಲ್ಲಿ ರೆಡಿ ಇದೆ ತಾನೆ? ರೆಡಿ ಇದೆ ಚಂದ್ರಣ್ಣ, ಇಲ್ಲಿ ನೋಡಿ. ಹಾ ತಗೊಳ್ಳಿ, ಇದು ಟ್ರೈ ಟಿಕೆಟು, ಒಟ್ಟಿಗೆ ಇಟ್ಬಿಡಿ ಅದರಲ್ಲೇ. ನಾನು ಈಗಲೇ ಇದನ್ನ ಶಂಕರಣ್ಣನ ಆಟೋದ ಇಟ್ಟು ಬಂದ್ಬಿಡ್ತೀನಿ. ಕಡೆಗಳಿಗೆ ಗಡಿಬಿಡಿ ಆಗೋದು ಬೇಡ. ಸರಿ ಚಂದ್ರಣ್ಣ, ಇವಾಗ ಆಚೆ ಎಲ್ಲರೂ ಇದ್ದಾರೆ, ಇವಾಗ್ಲೇ ಇದನ್ನ ತಗೊಂಡು ಹೋಗೋದ್ ಬೇಡ, ಆಮೇಲೆ ತಗೊಂಡು ಹೋಗಿ. ಹೌದೌದು, ನೀವು ಹೇಳೋದು ಸರಿ ರೇವತಿಕ್ಕ. ತಗೊಳ್ಳಿ. ಅಮ್ಮ, ಯಾಕೆ ಲೇಟ್ ಹಾಕೊಳ್ದೆ ಕತ್ಲಿನಲ್ಲಿ ಕೂತಿದ್ಯಾ? ಆಚೆ ಹೋಗು. ಆಚೆ ಹೋಗ್ಬೇಕಾ? ಯಾಕೆ? ಆಚೆ ಹೋಗು ಅಂದೆ. ಯಾಕಮ್ಮು, ಏನಾಯ್ತು? ಯಾಕೆ ಸೀಟ್ ಮಾಡ್ಕೊಂಡಿದ್ಯಾ? ಓ ಓಕೆ ಓಕೆ, ನಿನ್ನೆ ಪಾರ್ಟಿ ಕರ್ಕೊಂಡು ಹೋಗ್ಲಿಲ್ಲ ಅಂತನಾ? ನಿನ್ ಡಬ್ಬ ಪಾರ್ಟಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ಳೋಳಲ್ಲ ನಾನು. ಹೋಗೋ ಹೋಗು ಅಂದ್ರೆ ಅರ್ಥ ಆಗ್ಲಿಲ್ವಾ? ಅಮ್ಮು, ಬಳೆ ಶಾಸ್ತ್ರ ಶುರು ಮಾಡ್ಬೋದಾ ಅಕ್ಕ? ಶಾಸ್ತ್ರ ಶುರು ಮಾಡೋಣ. ಒಂದ್ ಕೆಲ್ಸ ಮಾಡ್ಬೇಕಾಯ್ತು ಕಣ್ಲ. ಬಳೆ ಹಾಕೋರ್ ಜೊತೆ ಕಣಿ ಕೇಳೋನ ಕರ್ಕೊಂಬಂದ್ಬಿಟ್ಟಿದ್ರೆ ಕೇಳ್ಬಿಟ್ಟು ಶುರು ಮಾಡ್ಬೋದಾಗಿತ್ತು. ಮಾಡ್ಬೋದಾ ಅಂತ ಕೇಳ್ತಿಯಲ್ಲ, ಈಗಲೇ ಟೈಮ್ ಆಯ್ತು, ಶುರು ಮಾಡ್ಸೋ. ಯಾವ ಶುರು ಮಾಡ್ತಾಯ? ಅಯ್ಯ,
ಬಂದವ್ರಿಗೆ ಕುಡಿಯೋಕೇನು ಕೊಡ್ದೇನೆ ಬಳೆ ಶಾಸ್ತ್ರ ಶುರು ಮಾಡ್ಬಿಟ್ರೆ ಹೆಂಗಪ್ಪ? ಒಂದ್ ನಿಮಿಷ ಇರು. ಲತಾ, ಹೋಗಮ್ಮ, ತಗೊಂಡ್ ಬಾ. ರಾಜಲಕ್ಷ್ಮಿ, ಎಲ್ಲಿಗೆ? ಜ್ಯೂಸ್ ತರಕ್ಕೆ. ಅವ್ರು ತರ್ತಾರೆ, ನೀವು ತೆಪ್ಪಗೆ ನಿಂತ್ಕೊಳ್ಳಿ. ಅಲ್ಲಿ ಕೊಡಮ್ಮ. ನನ್ಗೆ ಬೇಡ ಅಜ್ಜಿ. ಏ ಹಾಗಂದ್ರೆ ಹೇಗಪ್ಪ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ? ತಗೊಳ್ಳಿ. ಕೊಡು, ಎಲ್ಲರಿಗೂ ಕೊಡಮ್ಮ. ಬಾಯಾರಿಕೆ ಆಗಿತ್ತು, ಹೊಟ್ಟೆ ತಣ್ಣಗಾಗಿದೆ ಬಿಡಿ. ಏನಪ್ಪ, ನೀನು ಜ್ಯೂಸೇ ಕುಡ್ದಿಲ್ಲ ನೋಡು, ತಣ್ಣಗಿರೋವಾಗಲೇ ಕುಡಿದ್ಬಿಡ್ಬೇಕು, ಆಮೇಲೆ ಬಿಸಿಲಿಗೆ ಬೆಚ್ಚಗಾಗ್ಬಿಡುತ್ತೆ. ಕುಡಿತೀನಿ ಅಜ್ಜಿ. ಫೋನ್ ಅಜ್ಜಿ. ಮೊದ್ಲು ಜ್ಯೂಸ್ ಕುಡ್ಕೊಂಬಿಡಪ್ಪ, ಕಾಲ್ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ಹಾ ಕುಡಿತೀನಿ.